ಸಮಾರಂಭದ ಒಂದು ವಿಶಿಷ್ಟ ಪ್ರದರ್ಶನ ಯಕ್ಷಗಾನ. ಯಕ್ಷಗಾನದಲ್ಲಿ ಭಾಗವತಿಕೆ ಅಂತ ಇದೆ. ಈ ಭಾಗವತಿಗೆ ನಾನು ಹಾಡಿದ್ದು ಅದಕ್ಕೆ ಚೆಂಡ ಬೇಕು. ಚೆಂಡ ಆದ್ರೇನೆ ಅದಕ್ಕೆ ಒಂದು ವಿಶಿಷ್ಟತೆ ಬರುತ್ತೆ. ಸ್ವಲ್ಪ ಮಕ್ಕಳನ್ನು ಸ್ವಲ್ಪ ಆ ಕಡೆ ಕೊಡೋದು ಚೆನ್ನಾಗಿರುತ್ತೆ. ಸೊ ಕರಾವಳಿಯಲ್ಲಿ ಯಕ್ಷಗಾನ ಎರಡು ವಿಧ, ತೆಂಕು ಮತ್ತೆ ಬಡಗುದಿಕ್ಕು ಅಂತ ಹೇಳ್ತಾರೆ. ಸೊ ತೆಂಕು ಅಂದ್ರೆ ನಮ್ಮ ಸೈಡಲ್ಲಿ ಅಂದ್ರೆ ಕುಂಬ್ಳೆಯಿಂದ ಆಲ್ಮೋಸ್ಟ್ ಮಂಗಳೂರು ಅಲ್ಲಿಗೆ ತೆಂಕು ದಿಕ್ಕು ಅಂತೀವಿ. ಬಡಗು ಅಂದ್ರೆ ಉಡುಪಿ, ಕುಂದಾಪುರ. ಬಡಗು ದಿಕ್ಕಿನಲ್ಲಿ ಏನಾಗುತ್ತೆ ಅಂದ್ರೆ ಅದರಲ್ಲಿ ಯಕ್ಷಗಾನದಲ್ಲಿ ದಿಂಗಿನ ಅಂತ ಹೇಳ್ತಾರೆ. ದಿಂಗಿನ ಅಂದ್ರೆ ಹೀಗೆ ಪಾತ್ರದಲ್ಲಿ ಹೀಗೆ ಬಂದು ಒಂಥರ ಒಂದು ಸುತ್ತು ಬಂದು ಒಂಥರ ನೃತ್ಯ ಮಾಡ್ಲಿಕ್ಕೆ ಇರುತ್ತೆ. ಅದು ಕಾಲಲ್ಲಿ ಹಿಂಗೆ ದಿಂಗಿನ. ಅದೇ ನಮ್ದು ತೆಂಕು ದಿಕ್ಕಲ್ಲಿ ಹಾಗಲ್ಲ, ಕಾಲಲ್ಲಿ ಮಾಡಕ್ಕಿಲ್ಲ, ಕಾಲಲ್ಲಿ ಮೊಣಕಾಲಲ್ಲಿ ಮಾಡ್ಲಿಕ್ಕಿಲ್ಲ, ಕಾಲ ಹೀಗೆ. ಸೊ ಅದಕ್ಕೆ ದಿಂಗಿನ ಅಂತ ಹೇಳ್ತಾರೆ. ಸೊ ಇವತ್ತಿನ ಪ್ರಸಂಗ ನಿಮ್ಮ ಮುಂದೆ ಅರ್ಪಿಸಲು ಬರ್ತಾ ಇದ್ದಾರೆ ನಮ್ಮ ಮರವಂತೆಯ ಅಲ್ಲಿನ ಅಚ್ಚುಮೆಚ್ಚಿನ ಪಾತ್ರಧಾರಿಗಳು. ಅವರ ಹೆಸರು ಯೋಗೀಂದ್ರ ಮರವಂತೆ ಅಂತ. ಅವರ ಜೊತೆ ಅವರ ಸುಪುತ್ರಿ ಸುನಿಧಿ ಮರವಂತೆ ಸಹ ಅವರ ಜೊತೆ ಇದ್ದಾರೆ. ಅವರು ಯೂನಿವರ್ಸಿಟಿ ಹುಡುಗಿ. ಸೊ ಇಲ್ಲಿ ಬೆಳೆದ ಹುಡುಗಿ, ಆದರೆ ಅಪ್ಪನ ಜೊತೆ ಕೂಡಿಕೊಂಡು ಯಕ್ಷಗಾನವನ್ನು ನಿಮ್ಮ ಮುಂದೆ ತರಲಿಕ್ಕೆ ಅವರು ಇದ್ದಾರೆ. ಸೊ ನಮ್ಮ ಯೋಗೀಂದ್ರ ಅವರು ವೃತ್ತಿಯಾಗಿ ಅವರು ಏರೋಸ್ಪೇಸ್ ಇಂಜಿನಿಯರ್ ಅವರು. ಬಟ್ ಅವರು ಮರವಂತೆಯಲ್ಲಿ ಅಲ್ಲಿನ ಸ್ಥಳೀಯರ ಜೊತೆ ಕೂಡಿ ತುಂಬಾ ಯಕ್ಷಗಾನ ಪ್ರದರ್ಶನ ಮಾಡಿದ್ದಾರೆ. ಅದು ಅಲ್ಲದೆ ನಮ್ಮ ಯುಕೆಯಲ್ಲಿ ಮಂಗಳೂರು ಮತ್ತೆ ಕುಂದಾಪುರ ಅಲ್ಲಿಂದ ಎಲ್ಲ ಪಾತ್ರಧಾರಿಗಳನ್ನೆಲ್ಲ ಕರ್ಕೊಂಡ್ಬಂದು ಇಲ್ಲಿ ಇತ್ತೀಚೆಗೆ ತುಂಬಾ ಪ್ರದರ್ಶನ ನೀಡಿದ್ದಾರೆ. ನಮ್ಮ ಇಂಗ್ಲೆಂಡ್ ನಲ್ಲಿ ಅವರು ತುಂಬಾ ಹೆಸರುವಾಸಿಯಾದವರು. ಸೊ ಯೋಗೀಂದ್ರ ಬರವಂತೆ. ಸೊ ಅವರ ಇವತ್ತಿನ ಪ್ರದರ್ಶನದ ಶೀರ್ಷಿಕೆ ಭಸ್ಮಾಸುರ ಮೋಹಿನಿ. ಭಸ್ಮಾಸುರ ಮೋಹಿನಿ ಇದರ ಕಥೆ ನಿಮಗೆಲ್ಲ ಗೊತ್ತಿರಬಹುದು. ಭಸ್ಮಾಸುರನು ತನಗೆ ಯಾರಿಂದಲೂ ಮರಣ ಆಗಬಾರದು ಅಂತ ವರ ಪಡ್ಕೊಳ್ತಾರೆ ಶಿವದೇವರಲ್ಲಿ. ಇನ್ನೇನೋ ನನಗೆ ಎಲ್ಲೂ ಯಾರಿಂದಲೂ ಇದು ಮೃತ್ಯು ಬರಬಾರ್ದಂತ ಶಿವದೇವರಲ್ಲಿ ವರ ಪಡ್ಕೊಂಡು, ಆದ್ರೆ ಒಂದೇ ಒಂದು ಅದರಲ್ಲಿ ಷರತ್ತಿರುತ್ತೆ. ಏನಂದ್ರೆ ಅವನು ಯಾರ ಕೈಯಲ್ಲಿ ತಲೆಯಲ್ಲಿ ಹೋಗಿ ಕೈ ಇಟ್ಕೊಳ್ತಾನ ಅವನು ಭಸ್ಮವಾಗಿ ಹೋಗ್ತಾನೆ. ಸೊ ಇದರ ಉಪಯೋಗ ಮಾಡಿಕೊಂಡು ಈ ಭಸ್ಮಾಸುರ ಏನ್ ಮಾಡ್ತಾನೆ ಅಂದ್ರೆ ಫುಲ್ ದೇವಲೋಕ, ಪಾತಾಳ, ಭೂತಾಳ ಎಲ್ಲ ಲೋಕದಲ್ಲಿ ಇದು ತನ್ನ ಪ್ರದರ್ಶನ ಅಂದ್ರೆ ತನ್ನ ಪರಾಕ್ರಮವನ್ನು ತೋರಿಸಲಿಕ್ಕೆ ಎಲ್ಲ ಪ್ರದೇಶದಲ್ಲೂ ಬಂದು ಎಲ್ಲರನ್ನು ಸದೆ ಬಡಿಯುತ್ತಾರೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಶಿವದೇವರ ಕಡೆನೂ ಹೋಗ್ತಾನೆ ಅವನು, ಶಿವದೇವರನ್ನು ಕೊಲ್ಲಿಕ್ಕೆ. ಆವಾಗ ದೇವತೆಗಳೆಲ್ಲ ವಿಷ್ಣು ದೇವರಲ್ಲಿ ಹೋಗಿ ಬೇಡಿಕೊಳ್ತಾರೆ. ಸೊ ಈ ತರ ಒಂದು ಸಂದರ್ಭ ಬಂದಿದೆ, ಏನ್ ಮಾಡ್ಬೇಕಂತ. ಆವಾಗ ವಿಷ್ಣು ದೇವರು ಮೋಹಿನಿ ರೂಪದಲ್ಲಿ ಬಂದು ಭಸ್ಮಾಸುರನ ಮುಂದೆ ನಿಲ್ತಾರೆ. ಅವರ ಸೌಂದರ್ಯಕ್ಕೆ ಮಾರು ಹೋದ ಭಸ್ಮಾಸುರನು ಮೋಹಿನಿ ಹೇಳಿದ ಹಾಗೆ ಏನ್ ಮಾಡ್ತಾರೆ ಅಂದ್ರೆ ಈ ನೃತ್ಯ ಪ್ರದರ್ಶನ ಮಾಡುತ್ತಾ ಕೊನೆಗೆ ಅವನ ಕೈಯನ್ನು ಅವನ ತಲೆಯ ಮೇಲೆ ಇಡುವ ಹಾಗೆ ಮಾಡ್ತಾನೆ. ಹಾಗೆ ಭಸ್ಮಾಸುರನ ಅಂತ್ಯವಾಗ್ತದೆ. ಸೊ ಇನ್ನು ನಿಮ್ಗೆ ಇದರ ಸಂದರ್ಭ ಗೊತ್ತಾಯ್ತು. ಇನ್ಯಾಕೆ ತಡ, ನಮ್ಮ ಯೋಗೀಂದ್ರ ಅವರು ತನ್ನ ಸುಪುತ್ರಿ ಸುನಿಧಿ ಮರವಂತೆ ಅವರ ಜೊತೆ ನಮ್ಮ ಮುಂದೆ ಬರ್ಲಿಕ್ಕೆ ಇದ್ದಾರೆ. ಸೊ ಇದೀಗ ನಿಮ್ಮ ಮುಂದೆ ಪ್ರದರ್ಶನವಾಗ್ತಾ ಇರೋದು ಬ್ರಿಸ್ಟಲ್ ಯೋಗೀಂದ್ರ ಮರವಂತೆ ಅವರು ತನ್ನ ಸುಪುತ್ರಿ ಸುನಿಧಿ ಮರವಂತೆ ಜೊತೆ.
Bangla